ಕಕ್ಷಿದಾರರ ಪರಮೇಶ್ವರ್ ಹೇಳೋ ಪ್ರಕಾರ ನ್ಯೂಸ್ ಟೆಲಿಕಾಸ್ಟ್ ಮಾಡ್ತಾರೆ ನಿಮ್ ಚಾನಲ್ ಅಲ್ಲೇ. ಇದೇ ಸೌರಂಡಿಶ ವೆಂಕಟೇಶ್ ಅವರು ತಹಸೀಲ್ದಾರ್ ಮೇಲೆ ಹೋಗಿ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಧಮಕಿ ಹಾಕ್ತಾರೆ. ಧಮಕಿ ಹಾಕಿ ಪ್ರೆಸ್ಟೀಜ್ ಅವರು ಜೊತೆ ಸೇರ್ಕೊಂಡು ಲ್ಯಾಂಡ್ ಮಾಫಿಯಾ ಇದು ಮಾಡ್ಕೊಂಡು ಪರಮೇಶ್ವರ್ನ ಕೊಲೆ ಮಾಡಕ್ ಹೋಗ್ತಾರೆ. ಕೊಲೆ ಮಾಡಕ್ ಹೋದಾಗ ಆ ಸಂಬಂಧಿಸಿದಂತೆ ಒಂದು ಅವರ ವಿರುದ್ಧವಾಗಿ FIR ಸಹಿತ ಆಗಿರ್ತದೆ. ಅದ್ರ ಬಗ್ಗೆ ನೀವ್ ಯಾಕೆ ಅದನ್ನ ಪರಿಶೀಲನೆ ಮಾಡಲ್ಲ? ಅದೇ 19/2/2026 ನಿಮ್ಮ ಚಾನಲ್ ಅದನ್ನ ತೋರಿಸಿದಿರಿ. ತಹಸೀಲ್ದಾರ್ನ ಈ ತರ ಇದು ಬೆದರಿಕೆ ಹಾಕಿದ್ರೆ ತೋರಿಸಿದಿರಿ. ಅದನ್ನ ಯಾಕೆ ನೀವು ಚಾನಲ್ ಮತ್ತೆ ಅದನ್ನ ಇದು ಮಾಡ್ಕೊಳ್ಳಲ್ಲ? ಯಾರೋ ಒಬ್ರು ಹೇಳಿದ್ರು, ಅವ್ರೇನೋ ನಾವು ಜನಪರ ಧ್ವನಿ ಅಂತಿರಲ್ಲ, ನೀವು ಆಯ್ತು ಏನು ಜನಪರ ಧ್ವನಿ ಮಾಡಿದಿರಿ? ಇದು ನೀವು ತೋರಿಸ್ದಂಗೆ ಜನಪರ ಧ್ವನಿಯಲ್ಲಿ ಏನಿದೆ? ಒಂದಷ್ಟು FIR ಆಗಿದೆ ಅಂತ. ಸಾಮಾಜಿಕ ಕಾರ್ಯಕರ್ತ ಪರಮೇಶ್ವಿ ಬೆಳತ್ತೂರು ಅವರ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡಲಾಗಿದೆ ಎಂಬ ಆರೋಪ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಈ ಸಂಬಂಧ ಪರಮೇಶ್ ಪರ ವಕೀಲರು ಸುದ್ದಿಗೋಷ್ಠಿ ನಡೆಸಿ ಖಾಸಗಿ ವಾಹಿನಿ ಹಾಗೂ ಅದರ ಮಾಲೀಕರ ವಿರುದ್ಧ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿರುವುದಾಗಿ ತಿಳಿಸಿದ್ದಾರೆ. ಪರಮೇಶ್ ಅವರ ಸಾಮಾಜಿಕ ಹೋರಾಟ ಮತ್ತು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ಅವರ ನಿಲುವನ್ನ ಪ್ರಶ್ನಿಸಿ ಹಾಗೂ ಅವಹೇಳನ ಮಾಡುವ ರೀತಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡಿರುವ ಅಡ್ವೊಕೇಟ್ ಜಗದೀಶ್ ಅವರು, ಮಾಧ್ಯಮಗಳು ಯಾವುದೇ ವ್ಯಕ್ತಿಯ ವಿರುದ್ಧ ಸುದ್ದಿ ಪ್ರಸಾರ ಮಾಡುವಾಗ ದಾಖಲೆ ಮತ್ತು ಸತ್ಯಾಂಶಗಳನ್ನು ಆಧಾರವಾಗಿಟ್ಟುಕೊಳ್ಳಬೇಕು, ಸುಳ್ಳು ಅಥವಾ ಮಾನಹಾನಿಕರ ಆರೋಪಗಳನ್ನು ಮಾಡಬಾರದು ಎಂದು ಹೇಳಿದ್ದಾರೆ. ಇದೀಗ ಈ ವಿವಾದ ಕೋರ್ಟ್ ಮೆಟ್ಟಿಲೇರುವುದರಿಂದ ಖಾಸಗಿ ವಾಹಿನಿ ಹಾಗೂ ಅದರ ಮಾಲೀಕರ ವಿರುದ್ಧ ಮಾಡಿರುವ ಆರೋಪಗಳ ಸತ್ಯಾಸತ್ಯತೆ ನ್ಯಾಯಾಲಯದ ಮುಂದೆ ಪರಿಶೀಲನೆಯಾಗಬೇಕಿದೆ. ಪರಮೇಶ್ವರ್ ವಿರುದ್ಧ ಪ್ರಸಾರವಾದ ಸುದ್ದಿಯ ಹಿಂದೆ ಯಾವುದೇ ದಾಖಲೆಗಳಿವೆಯೇ? ಆ ಸುದ್ದಿ ಸತ್ಯವೇ ಅಥವಾ ಸುಳ್ಳೆ? ಸಾಮಾಜಿಕ ಕಾರ್ಯಕರ್ತನ ಘನತೆಗೆ ಧಕ್ಕೆ ತಂದಿದ್ರೆ ಅದಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆಗಳು ಎದ್ದಿವೆ. ಅಡ್ವೊಕೇಟ್ ಜಗದೀಶ್ ಅವರ ಹೇಳಿಕೆಯಂತೆ ಪ್ರಕರಣವನ್ನ ಕಾನೂನುಬದ್ಧವಾಗಿ ಎದುರಿಸಿ ಸತ್ಯವನ್ನ ನ್ಯಾಯಾಲಯದ ಮುಂದೆ ತರುವ ಪ್ರಯತ್ನ ನಡೀತಾ ಇದೆ. ಇದರ ಜೊತೆಗೆ ಮಾಧ್ಯಮ ಸ್ವಾತಂತ್ರ್ಯ ಮತ್ತು ವ್ಯಕ್ತಿಯ ಘನತೆ ಇವೆರಡರ ನಡುವಿನ ಸಮತೋಲನದ ಬಗ್ಗೆಯೂ ಈ ಪ್ರಕರಣ ಚರ್ಚೆ ಹುಟ್ಟುಹಾಕಿದೆ. ಸಾರ್ವಜನಿಕವಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯ ವಿರುದ್ಧ ಯಾವುದೇ ಆರೋಪಗಳು ಕೇಳಿಬಂದ್ರೆ ಅವುಗಳನ್ನು ಸೂಕ್ತ ದಾಖಲೆಗಳು ಮತ್ತು ಸಾಕ್ಷ್ಯಗಳೊಂದಿಗೆ ಪರಿಶೀಲಿಸಿ ವರದಿ ಮಾಡುವುದು ಅಗತ್ಯ. ಅದೇ ರೀತಿ ತನ್ನ ವಿರುದ್ಧ ತಪ್ಪು ಅಥವಾ ಮಾನಹಾನಿಕರ ಮಾಹಿತಿ ಪ್ರಸಾರವಾಗಿದೆ ಎಂದು ಭಾವಿಸುವ ವ್ಯಕ್ತಿಗೂ ಕಾನೂನುಬದ್ಧವಾಗಿ ಪ್ರಶ್ನಿಸುವ ಹಾಕಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಯಾರು ಸರಿ ಯಾರು ತಪ್ಪು ಎನ್ನುವುದಕ್ಕಿಂತ ಆರೋಪಗಳಿಗೆ ಆಧಾರವಾಗಿರುವ ದಾಖಲೆಗಳು ಯಾವುವು ಮತ್ತು ನಿಜವಾದ ಸತ್ಯವೇನು ಎಂಬುದು ನ್ಯಾಯಾಲಯದ ಮುಂದೆ ಸ್ಪಷ್ಟವಾಗಬೇಕಿದೆ. ಸುಳ್ಳು ಸುದ್ದಿಗೆ ಕಡಿವಾಣ ಬೀಳುತ್ತಾ? ಮಾನಹಾನಿಗೆ ನ್ಯಾಯ ಸಿಗುತ್ತಾ? ಆರೋಪಿಗಳ ಹಿಂದಿನ ಸತ್ಯ ಹೊರಬರುತ್ತಾ? ಕೋರ್ಟ್ನಲ್ಲಿ ಸತ್ಯ ಗೆಲ್ಲುತ್ತಾ? ಇದೀಗ ಎಲ್ಲರ ಗಮನ ನ್ಯಾಯಾಲಯದ ಮುಂದಿನ ಬೆಳವಣಿಗೆಯತ್ತ ನೆಟ್ಟಿದೆ. ನಾನು ದೂರು ಕೊಟ್ಟೆ, ಅದ ತಪ್ಪಾಯ್ತಂದ್ರೆ ಆಕೆನೇ ಬಂದು ಸ್ವತಃ ಹೈಕೋರ್ಟ್ ಅಲ್ಲಿ ಸ್ವತಃ ಒಪ್ಪಿಕೊಂಡು ಆ ದೂರು ಕ್ಲೋಸ್ ಆಗಿದೆ. ಇನ್ನೊಂದು ಆಕೆ ಏನ್ ಮಾಡ್ತಾಳೆ, ಯಾರೋ ನನಗೆ ಹೊಸಕೋಟೆಯಲ್ಲಿ 1000 ರೂಪಾಯಿ ಕೊಟ್ಟರು ಇದು ಮಾಡಿದ್ರೆ ಆ ಕಂಪ್ಲೇಂಟ್ ನ ನೀವು ಕೂಲಂಕುಷವಾಗಿ ಓದಿ, ತಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಏನಿದೆ ನಿಜಾಂಶ ಅಂತ. ತಾವ್ ಯಾರೋ ಹೇಳಿದ್ದನ್ನ ಇದು ಮಾಡ್ಕೊಂಡು ನೀವು ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಸೇರ್ಕೊಂಡು ನೀವು ಅವ್ರ ಹಣದ ಆಸೆಗೋಸ್ಕರ ಈ ತರ ನನ್ನ ಕಕ್ಷಿದಾರರ ವಿರುದ್ಧ ಸುಳ್ಳು ಆರೋಪ ಮಾಡಬಾರ್ದು. ಅದು ಮಾಡಿದ್ರೆ ಅದು ನಿಮಗೆ ಒಂದು ಕಾನೂನು, ಸಾಮಾನ್ಯ ಜನರಿಗೆ ಒಂದು ಕಾನೂನು ಅಂತ ಇರಲ್ಲ. ಅವ್ರು ಏನಿದೆ ಅವರು ನಿಮ್ಮ ವಿರುದ್ಧ ಕಾನೂನು ಕ್ರಮ ಅಂತ ಜರುಗಿಸ್ತಾರೆ, ಅದಂತೂ ಸತ್ಯ. ಅದಕ್ಕೆ ಆಲ್ರೆಡಿ ಅವರು ರೆಡಿ ಆಗಿದ್ದಾರೆ. ಅದು ನಾಳೆ ನಾಳಿದ್ದ ಅವರು ತಮ್ಮ ವಿರುದ್ಧ ಎಲ್ಲ ಇದನ್ನ ಎಲ್ಲೆಲ್ಲಿ ಕೇಸ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ರೆಡಿ ಇದ್ದಾರೆ. ಅವ್ರು ಕೇಸ್ ಹಾಕಕ್ಕೂ ಆಲ್ರೆಡಿ ರೆಡಿ ಮಾಡ್ಕೊಳ್ತಾರೆ. ಕೇಸ್ ಅಂತ ಫೈಲ್ ಮಾಡಿ ಅದು RTA